ಹಲೋ ನಮಸ್ಕಾರ ಕರುನಾಡಿಗೆ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಲ್ಲ ನಿಮಗೆಲ್ಲ. ಸೊ ಇವತ್ತು ಸುಜುಕಿ ಜಿಕ್ಸರ್ ಅವ್ರದ್ದು ಒಂದು ಸ್ಮಾಲ್ ರೈಡ್ ಇದೆಯಂತೆ. ಫೋನ್ ಮಾಡಿದ್ರು ರಾತ್ರಿ, ಸರ್ ನಿಮ್ಮ ಗಾಡಿ ತೊಗೊಬನ್ನಿ ಅಂತ. ಸೊ ಇವತ್ತು ಮಾರ್ನಿಂಗು ಫೋನ್ ಮಾಡಿದ್ರು, ಸರ್ ನಿಮ್ಮ ಗಾಡಿ ತೊಗೊಬನ್ನಿ, ನಮ್ಮದು ಸುಜುಕಿ ರೈಡ್ ಇದೆ ಅಂತ, ಜಿಕ್ಸರ್ ರೈಡ್ ಇದೆ ಅಂತೆ. ಸೊ ಬನ್ನಿ ಹೋಗೋಣ. ಆಮೇಲೆ ರೆಡಿ ಆಗಾಯಿತು. A few moments later. ನಮ್ಮ ಜಿಕ್ಸರ್ ವಾಮಪ್ ನಿಲ್ಲಿಸಿದ್ದೀನಿ. ವಾಮಪ್ ಆಗ್ತಾಯಿದೆ. ರಾತ್ರಿ ಮಳೆ ಎಲ್ಲ ಬಂದು ಫುಲ್ಲು ಗಲೀಜಾಗ್ತೈತೆ. ಕವರ್ ಹಾಕಿಲ್ಲ ಇದಕ್ಕೆ. ಗೈಸ್, ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ, ನಮ್ಮ ಪಾಪು ಕೊಡ್ತಾಯಿದೆ ನೋಡಿ ಹೆಲ್ಮೆಟು. ಸೊ ಅದರಲ್ಲಿ ನಂದು ಮೈಕ್ ಕನೆಕ್ಟ್ ಆಗಿತ್ತು. ಅವಳು ಮೈಕ್ ನೋಡ್ತಾ ಇದ್ಲು. ಮೈಕ್ ನೋಡುವಾಗ ಬೈ ಚಾನ್ಸ್ ಏನೋ ಟಚ್ ಆಗಿ ಮೈಕು ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ಸರಿಯಾಗಿ ವಾಯ್ಸ್ ಕೇಳಿಸ್ತಾ ಇಲ್ಲ. ಬರೀ 360 ಅದರಿಂದ ಮಾತ್ರ ಆಡಿಯೋ ರೆಕಾರ್ಡ್ ಆಗ್ತಾಯಿದೆ ಅಷ್ಟೇ. ಮೈಕಿಂದ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ಸೊ ಅದರಿಂದ ವಾಯ್ಸ್ ನಾನೇ ಕೊಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ಏನಂತಂದರೆ, KPR ಶೋರೂಮಿಂದ ಫೋನ್ ಮಾಡಿದರು ನನಗೆ. ಸರಿ, ಈ ಥರ ಒಂದು ನಮ್ಮದು ಸ್ಮಾಲ್ ರೈಡ್ ಇದೆ, ಒಂದು ರೆಸಾರ್ಟ್ಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಿಮ್ಮ ಹೋಮ್ಗೆ ರಿಟರ್ನ್ ಆಗೋದು ಸರ್ ಅಂತ. ಸುಮಾರು 2 ವೀಲರ್ಗಳೆಲ್ಲ ಬರ್ತಾಯಿದೆ ನಮ್ಮ ಜೊತೆ. ಸರ್ ಅವ್ರ ಜೊತೆ ನೀವು ಒಂದು ರೈಡ್ ಬನ್ನಿ ಸರ್ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ಅದರಿಂದ ನಾನು ಅಂತ ಸರಿ ಅಂತ ಹೇಳಿ ಹೊರಟೆ. ಆ್ಯಕ್ಚುಲಿ ನಾನು ಮಲ್ಕೊಂಬಿಟ್ಟಿದ್ದೆ. ಮತ್ತೆ ಅವರೇ 7ಕ್ಕೆ ಫೋನ್ ಮಾಡಿ, ಸರ್ ಮಿಸ್ ಮಾಡಬೇಡಿ ಬನ್ನಿ ಸರ್ ಅಂತೇಳಿ ಅವರು ಮತ್ತೆ ಫೋನ್ ಮಾಡಿದರು. ಅದಕ್ಕೆ ನಾನು ಮಾರ್ನಿಂಗ್ ಎದ್ದು ಜಲ್ದಿ ಬೇಗ ರೆಡಿ ಆಗಿಬಿಟ್ಟು ಹೊರಟೆ ನಾನುವೇ. ಇವ ಯಾರೇ? ಅಲ್ಲಿ ನಾನು ಡೈರೆಕ್ಟಾಗಿ ಶೋರೂಮಿಗೆ ಬಂದೆ. ಶೋರೂಮಲ್ಲಿ ಈವೆಂಟೆಲ್ಲ ಮುಗಿಸ್ಕೊಂಡು ಅಲ್ಲಿ ಸುಮಾರು ಜನ ನನ್ನ ಬೈಕ್ನ ನೋಡಿದ್ರು. ಚೆನ್ನಾಗಿ ಮಾಡಿಫಿಕೇಷನ್ ಮಾಡಿಸಿದ್ದೀರಾ ಸರ್, ಚೆನ್ನಾಗಿದೆ ಸೌಂಡ್, ಎಕ್ಸಾಸ್ಟ್ ಸೌಂಡ್ ಎಲ್ಲ ಚೆಕ್ ಮಾಡಿದ್ರು. ಸರ್ ಚೆನ್ನಾಗಿ ಮಾಡಿಫಿಕೇಷನ್ ಮಾಡಿಸಿದ್ದೀರಾ ಅಂತ ಹೇಳಿದ್ರು. ನನಗೂ ಸ್ವಲ್ಪ ಸಾರ್ಥಕ ಆಯಿತು ಗೈಸ್, ಮಾಡಿಫಿಕೇಷನ್ ಮಾಡಿಸಿದ್ದಕ್ಕೆ. ಈ ಥರ ಒಂದು 2-3 ಜನ ಚೆನ್ನಾಗಿ ಮಾಡಿಫಿಕೇಷನ್ ಮಾಡಿಸಿದ್ದೀರ ಅಂತ ಹೇಳಿದ್ರೆ, ನಾವು ಇನ್ವೆಸ್ಟ್ ಮಾಡಿದ್ದೀವಲ್ಲ ಅದಕ್ಕೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಆಮೇಲೆ ಅಲ್ಲಿಂದ ಬ್ರೇಕ್ಫಾಸ್ಟ್ಗೆ ಅಂತ ರೆಸಾರ್ಟ್ಗೆ ಹೋಗೋದಕ್ಕೆ ರೆಡಿ ಆದ್ವಿ. ಸಣ್ಣ ರೈಡರ್ ಮಾತ್ರ ತೆಗಿತೀನಿ ಅಷ್ಟೇ. ಇಂಜಿನ್ ಎಲ್ಲ ಕ್ಲೀನ್ ಮಾಡ್ತಿದ್ದೀನಲ್ಲ. ಸುಮಾರು ಅವ್ರ ಜೊತೆ ಒಂದು 15 ಕಿಲೋಮೀಟ್ರ್ ಅವ್ರ ಜೊತೆ ರೈಡ್ಗೆ ಹೋದೆ. ಆಮೇಲೆ ರೆಸಾರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು, ನೋಡ್ತಾ ಇರ್ಬೋದು ಇದು ನಾವು ಹೋಗಿದ್ದು ರೆಸಾರ್ಟು. ಸುಮಾರು ಒಟ್ಟಿಗೆ ಎಲ್ಲರೂ ಹೋಗಿದ್ವಿ. ಆಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ನಾನು ಅರ್ಜೆಂಟ್ ಕೆಲಸ ಇದೆ, ಮನೆಯಿಂದ ಫೋನ್ ಬಂತು, ನಮ್ಮ ಡ್ಯಾಡಿ ಕಾಲ್ ಮಾಡಿದ್ರು ಅರ್ಜೆಂಟ್ ಕೆಲಸ ಇದೆ ಅಂತ. ಸೊ ಅಲ್ಲಿಂದ ನಾನು ಎಲ್ಲನೂ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಹೊರಟ್ಬಿಟ್ಟೆ. 6 hours later. ಇದ್ರಿಗೆ ಒಂದು ಕೃಷ್ಣ ಬಂದಿದೆ. ಸೊ ಇದನ್ನು ಈಗ ಫುಲ್ಲು ಪಾಲಿಷಿಂಗ್ ಆಗಬೇಕು. ಸೊ ಇದು ನಿಮಗೆ ಇದ್ರದ್ದು ಒರಿಜಿನಲ್ ಫೋಟೋ ತೋರಿಸ್ತೀನಿ ಹೇಗಿತ್ತು ಅಂತ. ಇದು ಗೈಸ್, ನಮ್ಮ ಫ್ಯಾಕ್ಟ್ರಿಗೆ ಬಂದಾಗ ಈ ಥರ ಇತ್ತು. ಆ್ಯಕ್ಚುಲಿ ಪೇಂಟ್ ಎಲ್ಲ ಆಗಿತ್ತು. ನಾನು ಬರೋಷ್ಟರಲ್ಲಿ ನಮ್ಮ ಡ್ಯಾಡಿ ಇದನ್ನೆಲ್ಲ ರಿಮೂವ್ ಮಾಡಿ ಇಟ್ಟಿದ್ದಾರೆ. ಅಯ್ಯಪ್ಪ, ಏನು ಗುರು ಇಷ್ಟು ವೆಯ್ಟ್ ಅವನೇ ನಮ್ಮ ಕೃಷ್ಣ. ನೋಡಿ ಇವಾಗ ಹಿಂಗಾಗಿದ್ದಾನೆ. ಇದ್ರದ್ದು ಇದು ಮೊದಲು ನಮಗೆ ಪಾಲಿಶಿಗೆ ಬರುವಾಗ ಹೇಗಿತ್ತು ಕೃಷ್ಣ,
ಇವಾಗ ಹೇಗಿದೆ ಅಂತ ನೋಡಿ. ಸೊ ಇದು ಬರೀ 20% ಕೆಲಸ ಆಗಿದೆ ಅಷ್ಟೇ, ಇನ್ನೂ ಇದ್ರದ್ದು ಕೆಲಸ ಇದೆ. ಸೊ ಇದ್ರದ್ದು ಪೀಠ ಇದು ಪೀಠ. ಈಗ ಇದೆಲ್ಲ ಬಣ್ಣ ಎಲ್ಲ ಮುಖದಲ್ಲಿ ಮತ್ತು ಕೈಯಲ್ಲೆಲ್ಲ ಅದ್ರದ್ದು ಬಣ್ಣ ಎಲ್ಲ ರಿಮೂವ್ ಮಾಡಾಗಿದೆ. ಫಸ್ಟ್ 20% ಆಗಿದೆ ಈಗ ಅಷ್ಟೇ. ಇದೆ ಇದು ಕಾಲು ಎಲ್ಲ ಇದಕ್ಕೆ ಬ್ಲ್ಯಾಕ್ ಕಲರ್ದು ಏನಪ್ಪ ಇದು ಆಗಿದೆ, ಇದು ಪೇಂಟಾ. ಸೊ ಗೈಸ್ ಇದಕ್ಕೆ ಎಲ್ಲ ಪೇಂಟ್ ಆಗಿದೆ, ಇದು ಬ್ಲ್ಯಾಕ್ ಕಲರು ಪೂರ್ತಿ ಮುಖಕ್ಕೆ. ನೋಡಿ ಹೇಗೆ ಕಾಣ್ತಿದೆ. ಈಗ ಎಲ್ಲ ರಿಮೂವ್ ಮಾಡಿದ್ದೀವಿ. ನೆಕ್ಸ್ಟ್ ಈಗ ಇದ್ರದ್ದು ನೋಡಿ ಎಷ್ಟು ಲಕ್ಷಣ ಇದೆ ಕೃಷ್ಣ. ಗೈಸ್ನೇ ನಮ್ಮ ಮಮ್ಮಿ ಸೋಲಾರ್ ಹೊಡೆದಾಕಿದ್ರಲ್ಲ ನೋಡಿ, ಸೋಲಾರ್ ಟ್ಯೂಬ್ಗಳು ರೆಡಿ ಮಾಡಿಸಿದ್ದೀವಿ. ಆ್ಯಕ್ಚುಲಿ ನೆನ್ನೆ ಈ ಮಳೆನೇ ಬಿದ್ದು ಸೋಲಾರ್ ಪೈಪ್ ಹೊಡೆದೋಗಿದ್ದು. ಇಲ್ಲಿ ಇಟ್ಟಿದ್ರು, ಹಿಂಗೆ ಬಿದ್ದು ಹಿಂಗೆ ಹೋಗಿ ಹಿಂಗೇನೋ ಜಾರ್ಕೊಂಡು ಬಿದ್ದುಬಿಟ್ಟಿದ್ದು. ನಮ್ಮ ಮಮ್ಮಿ ತಗ್ಲಿಸ್ಬಿಟ್ಟವ್ರೆ ನೋಡಿ. ಸೋಲಾರ್ ಎಲ್ಲ ರೆಡಿ ಆಗಿದೆ. ಅದು ಇದೇನೆ ನೆನ್ನೆ ಮನೆ ಬಿದ್ದು ಸೋಲಾರ್ ಹೊಡೆದಾಕಿದ್ದು ನಮ್ಮ ಮಮ್ಮಿ. A few moments later. ಗೈಸ್ ನೋಡ್ತಾ ಇರ್ಬೋದು, ಇವಾಗ ನಾನು ಇದಕ್ಕೆ ಪಾಲಿಷ್ ಮಾಡಿರೋದು ಗೋಲ್ಡ್ ಬಫಿಂಗ್ ಪಾಲಿಶು, ಅಂದರೆ ಮಿಷಿನಲ್ಲಿ ಮಾಡಿರೋದು ಗೋಲ್ಡ್ ಬಫಿಂಗ್ ಪಾಲಿಶು ಮತ್ತು ಗ್ಲಾಸ್ ಫಿನಿಷಿಂಗು. ನೋಡ್ತಾ ಇರ್ಬೋದು, ಎದುರುಗಡೆ ನಿಂತ್ಕೊಂಡ್ರೆ ನಿಮಗೆ ನಿಮ್ಮ ಮುಖನೇ ಕಾಣುತ್ತೆ, ಆ ಥರ ಗ್ಲಾಸ್ ಫಿನಿಷಿಂಗ್ ಮಾಡಿರೋದು ಇದು ನಾವು. ನೋಡ್ತಾ ಇರ್ಬೋದು, ಎಲ್ಲ ರಿಮೂವ್ ಮಾಡಿ ಇವಾಗ ಫೈನಲ್ ಟಚಪ್ ಹೇಗೆ ಬಂದಿದೆ ನೋಡಿ. ಇದು ಫೈನಲ್. ಇದು ಕಸ್ಟಮರ್ ಅಂತೂ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್, ಹ್ಯಾಪಿ ಆದರು. ಫಸ್ಟ್ ಬಂದಿದ್ದಕ್ಕೂ ಇದಕ್ಕೂ ಭಾಳ ಅಂದರೆ ತುಂಬ ಡಿಫ್ರೆನ್ಸ್ ಇತ್ತು. ಗೈಸ್ ನೋಡ್ತಾ ಇರ್ಬೋದು, ಫಸ್ಟ್ ನಮಗೆ ಬಂದಾಗ ಹೇಗಿತ್ತು ಕೃಷ್ಣ, ಇವಾಗ ಹೇಗಿದೆ ನೀವೇ ನೋಡ್ಬೋದು. ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.